ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಗಮನಿಸ್ತಾ ಇರ್ಬೋದು ಕಲ್ಲಡ್ಕ ಪ್ರಭಾಕರ ಭಟ್ ಅವರ ವಿಚಾರ. ಅಂದರೆ ಒಂದು ರೀತಿಯಲ್ಲಿ ಅವರು ದ್ವೇಷ ಭಾಷಣ ಮಾಡಬಾರ್ದು ಹಾಗೆ ಹೀಗೆ ಅಂತ ಕೋರ್ಟ್ ಅವರಿಗೆ ಸಮನ್ಸ್ ಆದೇಶವನ್ನು ಹೊರಡಿಸಿದ್ರು ಕೂಡ ಅವರು ಒಂದು ರೀತಿಯಲ್ಲಿ ಇವಾಗ ಅಂದರೆ ಒಂದು ರೀತಿಯಲ್ಲಿ RSS ಪಥಸಂಚಲನ ನಡೀಲಿಕ್ಕಿರುವಂತಹ ಒಂದು ಸಂದರ್ಭದಲ್ಲಿ ಏನು ವಿವಾದಗಳು ಹೆಚ್ಚುತ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡಬೇಕು ಅಂತನೋ ಗೊತ್ತಿಲ್ಲ, ಏನು ವೇದಿಕೆಗಳಲ್ಲಿ ನಿರಂತರವಾಗಿ ಒಂದು ಸಮುದಾಯದ ಮೇಲೆ ಎತ್ತಿಕಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಕುಟುಂಬಗಳಲ್ಲಿ ಒಂದೆರಡು ಮಕ್ಕಳು ಮಾತ್ರ ಇರ್ತಾರೆ, ಒಂದು ತಪ್ಪಿದರೆ ಎರಡು. ಅದೇ ಮುಸ್ಲಿಂ ಕುಟುಂಬದಲ್ಲಿ 13-14 ಇರ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳಿ ಮತ್ತೊಂದು ವಿಡಿಯೋ ಇವಾಗ ವೈರಲ್ ಆಗ್ತಾ ಇರೋಂಥದ್ದು. ಆ ಒಂದು ವಿಡಿಯೋ ನೋಡೋಣ, ಆಮೇಲೆ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಶಾಲೆಯ ಅಧ್ಯಾಪಕರು ಮೊನ್ನೆ ಜನಗಣತಿಗೆ ಹೋಗಿದ್ರು. ಅವ್ರು ಬಂದ ಮೇಲೆ ನನಗೆ ಒಂದು ಹೇಳಿದ್ರು, ಒಂದು ದಿನ ಅವರು ಅರ್ಧ ದಿನ ಹೋಗಿದ್ರು. ಅವರು 5 ಮನೆಗೆ ಹೋಗಿದ್ರು. 4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದ್ರೆ ಗಂಡ ಹೆಂಡತಿ, ಒಂದು ಮಗು, ತಪ್ಪಿದರೆ 2. ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ ಹೋದ್ರು. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕೆ ಖಂಡಿತ ಮಾರ್ರೆ, ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತಂತೆ. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವರು ಮಾತಾಡ್ತಿದ್ರೆ ಅವು ಇನ್ನ ಪುಳ್ಳಿಯ ಅಂತ ಪುಳ್ಳಿ ಆಗ್ತವು ಎನ್ನ ಬಾಲಿನೇ ಏತನೇದ 13ನೇದ ಬಾಲೆ. ಅದಾದ್ಮೇಲೆ ಅವಳು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲಿ ಇದೆ ನನಗೆ ಯಾವುದೋ ಹಳೆ ಕಥೆಯನ್ನು ಹೇಳ್ತಾ ಇಲ್ಲ, ಇವತ್ತಿನ ಕಥೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಎಷ್ಟು, ನಿಮ್ಮಲ್ಲಿ ಎಷ್ಟು ಜನ? 3. ಇದು ರೀಸೆಂಟಾಗಿ ಮಾಡಿದಂತಹ ಒಂದು ಭಾಷಣ. ಅಂದರೆ ಮುಸಲ್ಮಾನರ ಮನೆಯಲ್ಲಿ 50 ವರ್ಷದ ಮಹಿಳೆ ಕೂಡ ಇವಾಗಲೂ ಹೆರ್ತಾನೆ ಇದ್ದಾಳೆ. ನೋಡಿ, ಇದು ಒಂದು ಕುಟುಂಬದ ವಿಚಾರ. ಇದರಲ್ಲಿ ಹಿಂದೂ ಮುಸ್ಲಿಂ ಅದು ಇದು ಅಂತ ಮಾಡೋದು ಬಹಳಷ್ಟು ತಪ್ಪು, ಅಕ್ಷಮ್ಯ ಅಪರಾಧ ಕೂಡ. ಈ ಒಂದು ವಿಚಾರದಲ್ಲಿ ನೋಡಿ, ಪ್ರಕರಣ ದಾಖಲಾದರೆ ಕೋರ್ಟ್ ಏನನ್ನತ್ತೆ. ನಾರ್ಮಲಿ ಒಂದು ಪರ್ಸನ್ ಇಂತಹ ವಿಚಾರದಲ್ಲಿ ದ್ವೇಷ ಭಾಷಣ ಮಾಡಿದರೆ ಏನು ಹೇಳ್ಬೋದು? ಖಂಡಿತವಾಗಿಯೂ ಹಲವು ವಿಚಾರಗಳನ್ನು ನಾವು ಗಮನಿಸಿರ್ಬೋದು. ಒಂದು ಪೋಸ್ಟನ್ನು ಇವಾಗ ಹಾಕ್ತೀನಿ ನೋಡಿ. ಆ ಒಂದು ಪೋಸ್ಟನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ನಮ್ಮ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಇದರಿಂದಲೇ ಗೊತ್ತಾಗುತ್ತೆ ನೋಡಿ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಲಿಕ್ಕೆ ಸಾಧ್ಯವಾದಂತಹ ಒಂದು ಪೋಸ್ಟ್ ಇದು. ಈ ಒಂದು ಪೋಸ್ಟ್ ಎಷ್ಟರ ಮಟ್ಟಿಗೆ ಇದು ಸತ್ಯವೋ ಸುಳ್ಳು ಎನ್ನುವಂತಹ ವಿಚಾರ ಅಲ್ಲ ನೋಡಿ. ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಂತಹ ಒಂದು ಪೋಸ್ಟ್ ನೋಡಿ. ಮಲತಾಯಿ ಧೋರಣೆ ಹೇಗಿದೆ ನೋಡಿ. ಒಂದನ್ನು ಸರ್ಕಾರದ ವಿವೇಚನೆಗೆ ಬಿಟ್ಟು ಮತ್ತೊಂದನ್ನು ಹೈಕೋರ್ಟ್ ತಾನೇ ನಿರ್ಧರಿಸುವಂಥದ್ದು. ಯಾವ ವಿಚಾರ ನೋಡಿ. ಮೊದಲನೇದಾಗಿ ಸಂಜೀವ್ ಭಟ್ರ ವಿಚಾರ, ಜೈಲು ವರ್ಗಾವಣೆ ತಡೆ ಅರ್ಜಿ ತಿರಸ್ಕರಿಸಿದ ಗುಜರಾತ್ ಹೈಕೋರ್ಟ್. ಅಂದರೆ ಬಂಧನದ ಸ್ಥಳ ನಿರ್ಧಾರ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಅಂತ ನ್ಯಾಯಾಲಯ ಹೇಳಿರುವಂಥದ್ದು. ಅಂದರೆ ಸಂಜೀವ್ ಭಟ್ ವಿಚಾರ ಎಲ್ರಿಗೂ ಗೊತ್ತಿರ್ಬೋದು. ಆ ಒಂದು ವಿಚಾರದಲ್ಲಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಸಂಜೀವ್ ಭಟ್ ಅವರ ಆ ಒಂದು ಜೈಲು ವಾಸ ವಿಚಾರದಲ್ಲಿ ಆ ಒಂದು ಜೈಲು ವರ್ಗಾವಣೆ ಮಾಡಬೇಕು ಅಂತ ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಒಂದು ವಿಚಾರದಲ್ಲಿ ತಿರಸ್ಕಾರ ಮಾಡಿರುವಂಥದ್ದು ಅರ್ಜಿಯನ್ನು. ಮಾತ್ರವಲ್ಲ, ಗುಜರಾತ್ ಹೈಕೋರ್ಟ್ ಹೇಳಿರುವಂಥದ್ದು ಬಂಧನ ಸ್ಥಳ ನಿರ್ಧಾರ ಮಾಡುವುದು ಅದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಅಂತ. ಇನ್ನೊಂದು ವಾರ್ತೆ ನೋಡಿ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳ ಚಟುವಟಿಕೆಗಳಿಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸುವ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿರುವಂಥದ್ದು. ಅಂದರೆ ನಾಡಿದ್ದು RSS ಪಥಸಂಚಲನ ನಡೀತಾ ಇದೆ. ಆ ಒಂದು ಪಥಸಂಚಲನದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಸಂಸ್ಥೆಗಳ ಏನು ಕಾರ್ಯಚಟುವಟಿಕೆಗಳಿಗೆ ಪೂರ್ವಾನುಮತಿ ಪಡಿಬೇಕು, ಕಡ್ಡಾಯಗೊಳಿಸಬೇಕು ಅಂತ ರಾಜ್ಯ ಸರ್ಕಾರ ಮಾಡಿದ್ದು. ಅದನ್ನು ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿರುವಂಥದ್ದು. ಅಂದರೆ ಅದು ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ. ಇದು ಹೈಕೋರ್ಟ್ಗಳೇ ನ್ಯಾಯವನ್ನು ಕೊಡುವಂಥದ್ದು. ಆದರೆ ಆ ಒಂದು ನ್ಯಾಯದಲ್ಲಿ ಮಲತಾಯಿ ಧೋರಣೆಯನ್ನು ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಫೇಸ್ಬುಕ್ನಲ್ಲಿ ಅವರು ಪೋಸ್ಟ್ ಮಾಡಿರುವಂಥದ್ದು ಸ್ವಲ್ಪ ಸರಿ ಅನ್ನಿಸ್ತು. ಅಂದರೆ ನೋಡಿ, ಕಲ್ಲಡ್ಕ ಪ್ರಭಾಕರ ಭಟ್ ಅವರ ವಿಚಾರದಲ್ಲೂ ಕೂಡ ನಾವು ಗಮನಿಸ್ಬೋದು. ಹಲವು ಬಾರಿ ಅಶಾಂತಿಯ ಮತ ದ್ವೇಷದ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಅವರ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಯಾವ ಒಂದು ಆಧಾರದ ಮೇಲೆ ಹೇಳುತ್ತೆ ಅಂತ, ಯಾವ ಆಧಾರವನ್ನು ಇಟ್ಟುಕೊಂಡು ಹೇಳುತ್ತೆ ನೋಡಿ. ಮೊನ್ನೆ ಪುನೀತ್ ಕೆರಳಿ ವಿಚಾರದಲ್ಲಿ ಆತ ತಪ್ಪೊಪ್ಪಿಗೆ ಬರೆದು ಮುಚ್ಚಳಿಕೆ ಬರೆದು ಕೊಟ್ಟು ಬಂದಿದ್ದಾನೆ. ಅಂದರೆ ನಾನು ಇನ್ಯಾವತ್ತೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಪ್ಲ್ಯಾಟ್ಫಾರ್ಮಲ್ಲಿ ದ್ವೇಷ ಭಾಷಣ ಮಾಡೋದೇ ಇಲ್ಲ ಅಂತ. ಆದರೆ ಮೊನ್ನೆ ಅವನ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇದೆ. ಇದೇ ಒಂದು RSS ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ಇಲ್ಲಿ ಮುಸಲ್ಮಾನರು ವಿರೋಧ ಮಾಡ್ತಾ ಇರುವಂಥದ್ದಲ್ಲ, ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇರುವಂತಹ ವಿಚಾರ.
ಖಾಸಗಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಅಂದರೆ ಸರ್ಕಾರದ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡುವಂತಿಲ್ಲ. ಅದು ಪೂರ್ವಾನುಮತಿಯನ್ನು ಪಡೆಯಬೇಕು, ಕಡ್ಡಾಯಗೊಳಿಸಬೇಕು ಅನ್ನೋಂಥ ವಿಚಾರ. ಆದರೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ಕೂಡ ಮುಸ್ಲಿಂ ಸಮುದಾಯವನ್ನು ಎಳೆತರುವಂತಹ ಈ ಒಂದು ವಿಚಾರ ನೋಡಿ, ಪುನೀತ್ ಕೆರೆಹಳ್ಳಿ ಕೂಡ ಮಾಡಿರೋದೇನು, ಈದ್ ಮಿಲಾದ್ ಇರಲಿ, ಹಬ್ಬ ಬರಲಿ, ನಾವು ಕೂಡ ಮಧ್ಯಪ್ರವೇಶ ಮಾಡ್ತೇವೆ. ಅವರಿಗೆ ನೋಡಿ RSSಗೂ ಮುಸ್ಲಿಂ ಸಮುದಾಯಕ್ಕೂ ಏನಿದೆ ಸಂಬಂಧ ಅಂತ. ಅದೊಂದು ಸಂಘಟನೆ, ಇದೊಂದು ಧರ್ಮದ ವಿಚಾರಗಳನ್ನು ನೋಡುವಾಗ ಎಲ್ಲ ಧರ್ಮಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ರ್ಯಾಲಿಗಳನ್ನು ಮಾಡುತ್ತೆ, ಪೂಜೆ ಪುರಸ್ಕಾರಗಳನ್ನು ಮಾಡುತ್ತೆ, ಮೆರವಣಿಗೆಗಳನ್ನು ಮಾಡುತ್ತೆ. ಯಾರೂ ಯಾವುದಕ್ಕೂ ತಕರಾರೆತ್ತಿಲ್ಲ. ಇಲ್ಲಿ ಒಂದು ಸಂಘಟನೆ ನೋಡಿ, ನಾವು ಒಂದು ವಿಶೇಷವಾಗಿ ಗಮನಿಸ್ಬೋದು, ಒಂದು ಬ್ಯಾನ್ ಆದಂತಹ ಒಂದು ಸಂಘಟನೆ ಇದೆ, PFI ಅನ್ನುವಂಥ ಸಂಘಟನೆ. ಆ ಒಂದು ಸಂಘಟನೆ ಮತ್ತು ಹಲವು ಬಾರಿ ಬ್ಯಾನ್ ಆದಂತಹ RSS ಸಂಘಟನೆ, ಇವೆರಡೂ ಕೂಡ ಒಂದೇ ರೀತಿಯಲ್ಲಿ ಒಂದು ನಾಣ್ಯದ ಎರಡು ಮುಖಗಳಾಗಿ ನಾವು ಕಾಣುವಂತಹ ಒಂದು ವಿಚಾರ. ಅಂದರೆ ಅದು ಮುಸಲ್ಮಾನ್ ಧರ್ಮದಲ್ಲಿರುವಂತಹ ಒಂದು ಅಜೆಂಡಾ ಆಗಿದ್ದರೆ, ಹಿಂದೂ ಧರ್ಮದಲ್ಲಿರುವಂತಹ ಒಂದು ಅಜೆಂಡಾ. ಆದರೆ ಈ ಧರ್ಮಗಳಿಗೆ ಯಾವುದಕ್ಕೂ ಈ PFI ಮತ್ತು RSS ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತ ಇವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಂದರೆ ಅವರುಗಳ ಕೆಲಸ ಏನು ಮಾಡ್ತಾ, ಇವಾಗ ಬ್ಯಾನ್ ಆಗಿದೆ PFI, ಯಾಕೆ? ಕೆಲವೊಂದು ಅಹಿತಕರ ಘಟನೆ ನಡೆದಿದೆ, ದೇಶದ್ರೋಹ ಕೃತ್ಯವನ್ನು ಮಾಡ್ತಾ ಇದೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟು ಹಲವು ದಾಖಲೆಗಳನ್ನು ಇಲ್ಲಿ ಸೃಷ್ಟಿ ಮಾಡಿಯೋ ಮಾಡದೆಯೋ ಏನೋ ಮಾಡಿ ಅಲ್ಲಿ ಬ್ಯಾನ್ ಮಾಡಿ 5 ವರ್ಷಕ್ಕೆ ಬ್ಯಾನ್ ಮಾಡಿ ಹಾಕಿದೆ. ಇನ್ನು 3 ಬಾರಿ ಬ್ಯಾನ್ ಆಗಿ ಬಂದಂತಹ RSS ಸಂಘಟನೆ. ಸೊ ಇವೆಲ್ಲದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತಹ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡಬಾರ್ದು ಅನ್ನೋಂತಹ ಆ ಒಂದು ಸರ್ಕಾರದ ಆದೇಶಕ್ಕೆ ಹಲವು ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ಆದರೆ ಇವೆಲ್ಲದರ ನಡುವೆ ಮುಸ್ಲಿಂ ಸಮುದಾಯವನ್ನು ಅಥವಾ ಮುಸ್ಲಿಂ ಧರ್ಮವನ್ನು ಯಾಕೆ ಎಳೆತರ್ತಾ ಇದ್ದಾರೆ? ಪುನೀತ್ ಕೆರೆಹಳ್ಳಿಯವರ ಆ ಒಂದು ಮಾತನ್ನು ನೋಡಿ. ಆವರಣಗಳಲ್ಲೂ ಕೂಡ ನೀವು ಚಟುವಟಿಕೆ ಮಾಡೋಂಗಿಲ್ಲ. ನಿಮ್ಮ ಅಪ್ಪನ ಮಂದ, ಅದು ನಿಮ್ಮ ಅಪ್ಪನ ಮನೆ ಆಸ್ತಿನ, ಅದು ಹಿಂದೂಗಳ ಆಸ್ತಿ, ದೇವಸ್ಥಾನದ ಆಸ್ತಿ, ದೇವಾಲಯದ ಆಸ್ತಿ. ಅಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ನನಗೆ ಬೇಕಾಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಸಾಮಾನ್ಯವಾಗಿ ಮತಿಭ್ರಮಣೆ ಆಗಿರಬೇಕು. ಯಾರ್ಯಾರು RSS ನ ವಿರೋಧಿಗಳಿದ್ದಾರೋ ಅವರೆಲ್ಲ ನನ್ನನ್ನು ಬೆಂಬಲಿಸಲಿ ಅಂತ ಹೇಳಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸೋಲಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೊರಟ್ರೆ ನಿಮ್ಮ ಸೋಲು ಕೇವಲ ಯಕಶ್ಚಿತ್. ನಮಗೆ ಸಂಘ ಯಾವತ್ತೂ ಕೂಡ ಕಾನೂನು ಸಂವಿಧಾನಗಳನ್ನು ಮೀರಿ ಕೆಲಸ ಮಾಡಿಲ್ಲ. ಈ ದೇಶದ ಸಂವಿಧಾನದ ರಕ್ಷಣೆಗೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಆ ಕಾನೂನನ್ನು ಉಳಿಸ್ಕೊಳ್ಳೋದಕ್ಕೆ ಸಂಘ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಒಂದು ಸರ್ಕಾರವು ಮಾಡಲಾಗದ ಕೆಲಸವನ್ನು ಸಂವಿಧಾನ ರಕ್ಷಣೆಗಾಗಿ ಸಂಘ ಮಾಡಿದೆ. ಇವತ್ತು ಸಂಘಕ್ಕೆ ಇದನ್ನ ಒಂದು ಪಥಸಂಚಲನಕ್ಕೆ, ಕೇವಲ ಒಂದು ಪಥಸಂಚಲನಕ್ಕೆ ನೀವೇನಾದರೂ ತೊಂದರೆ ಕೊಡ್ತೀರಿ ಅನ್ನೋದಾದ್ರೆ, ಪುನೀತ್ ಕೆರೆಹಳ್ಳಿ ಆಗಿರ್ಬೋದು ಅಥವಾ ಮತಾರೆ ಆಗಿರ್ಬೋದು, ನಾವು ಕ್ರಾಂತಿಕಾರಿಗಳು. ನೀವು ಮುಂದಿನ ದಿನಗಳಲ್ಲಿ ರಂಜಾನ್ ಬರುತ್ತೆ, ಮುಂದಿನ ದಿನಗಳಲ್ಲಿ ಬಕ್ರೀದ್ ಬರುತ್ತೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಬಂದಾಗ ರಸ್ತೆಯಲ್ಲಿ ಏನೇನು ನಡೀತವೆ, ಯಾವ್ಯಾವ ಸಾರ್ವಜನಿಕ ಸ್ಥಳಗಳಲ್ಲಿ, ಯಾವ್ಯಾವ MA ಮೈದಾನಗಳಲ್ಲಿ, ಯಾವ್ಯಾವ ಸರ್ಕಾರಿ ಮೈದಾನಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀರಾ, ಅಲ್ಲಿಗೆ ಪುನೀತ್ ಕೆರೆಹಳ್ಳಿ ಬಂದು ತಡಿಬೋದಾ? ಅದು ಸರ್ಕಾರಿನೇ. ಈಗ ನೀವು ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂದ್ರೆ, ಅದೇ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ, ಆಟದ ಮೈದಾನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ತಡೆ ಹೊಡ್ತೇವೆ, ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನೀವೇನಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರದ ಆವರಣಗಳು, ಸರ್ಕಾರದ ಮೈದಾನಗಳು, ಸರ್ಕಾರದ ಪಾರ್ಕ್ಗಳು, ಸರ್ಕಾರದ ಆಟದ ಮೈದಾನಗಳಲ್ಲಿ RSS ಕಾರ್ಯಕ್ರಮ ಮಾಡೋಂಗಿಲ್ಲ ಅಂತ ಅಂದ್ರೆ, ಯಾವ ಪಕ್ಷವೂ ಕಾರ್ಯಕ್ರಮ ಮಾಡೋಂಗಿಲ್ಲ, ಯಾವ ಇಸ್ಲಾಮಿಕ್ ಸಂಸ್ಥೆಗಳು ಕಾರ್ಯಕ್ರಮ ಮಾಡೋಂಗಿಲ್ಲ. ನೀವು ಹೇಗೆ ಬರ್ತಡೆಗಳನ್ನು ಮಾಡ್ಕೊಳ್ತೀರಿ, ನೀವು ಹೇಗೆ ಕಾರ್ಯಕ್ರಮಗಳು ಮಾಡ್ತೀರಾ ಅನ್ನೋದು ನಾವು ನೋಡ್ತೀವಿ. ತಮ್ಮ ವಿಚಾರದಲ್ಲಿ ತಮ್ಮ ಆ ಒಂದು ಸಿದ್ಧಾಂತಗಳನ್ನು ಪ್ರಶ್ನೆ ಮಾಡುವವರು ಬರುವಾಗ ಅದನ್ನು ನೇರವಾಗಿ ಇನ್ನೊಂದು ಧರ್ಮದ ಮೇಲೆ ಎತ್ತಿಕಟ್ಟುವಂತಹ ಒಂದು ಪ್ರಯತ್ನ ನಿಜವಾಗಿಯೂ ಇದೊಂದು ಒಂದು ರೀತಿಯಲ್ಲಿ ಅಕ್ಷಮ್ಯ ಅಂತಲೇ ಹೇಳ್ಬೋದು. ಇದು ಮಾಡಲೇಬಾರದಂತಹ ಒಂದು ಕೃತ್ಯ. ಸಂಘಟನೆಗಳಿಗೂ ಧರ್ಮಕ್ಕೂ ಇಲ್ಲಿ ವ್ಯತ್ಯಾಸ ಇದೆ. ಧರ್ಮದ ಮೆರವಣಿಗೆಗಳು, ರ್ಯಾಲಿಗಳು ಅಥವಾ ಏನೇ ಇರಲಿ, ಇಲ್ಲಿ ಹಲವು ಧರ್ಮಾಚರಣೆಗಳು ನಡೆಯುತ್ತೆ. ಯಾರೂ ಯಾವುದೇ ತಕರಾರು ಎತ್ತೋದಿಲ್ಲ. ಸರ್ಕಾರಗಳು ಕೂಡ ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ಮಾತಾಡೋದೇ ಇಲ್ಲ. ಆದರೆ ಇಲ್ಲಿ ಸಂಘಟನೆಗಳು ಮಾಡುವಂತಹ ಕೆಲಸಕ್ಕೂ ಧರ್ಮಗಳು ಮಾಡುವಂತಹ ಪೂಜೆ ಪುರಸ್ಕಾರಗಳಿಗೂ ಯಾಕೆ ವ್ಯತ್ಯಾಸವನ್ನು ಕಾಣಲಿಕ್ಕೆ ಇವರಿಂದ ಆಗ್ತಾ ಇಲ್ಲ ಅನ್ನೋದು ಇವಾಗ ದೊಡ್ಡ ಪ್ರಶ್ನೆ ಆಗಿ ಮೂಡ್ತಾ ಇರುವಂಥದ್ದು. ಸೊ ಇವೆಲ್ಲದರ ನಡುವೆ ನಾವು ಗಮನಿಸಬೇಕಾದಂತಹ ವಿಚಾರ, ಇವುಗಳ ವಿರುದ್ಧವಾಗಿ ಏನು ದ್ವೇಷ ಭಾಷಣಗಳನ್ನು ಮಾಡ್ತಾರೆ ಅವುಗಳ ವಿರುದ್ಧವಾಗಿ ಪ್ರಕರಣಗಳು ದಾಖಲಾಗಿ FIRಗಳು ದಾಖಲಾದರೆ ಅವರ ಮೇಲೆ ಬಲವಂತದ ಯಾವುದೇ ಕ್ರಮ ಬೇಡ ಅನ್ನುವಂತಹ ಹೈಕೋರ್ಟ್ ತೀರ್ಪು ಯಾವ ಆಧಾರದಲ್ಲಿ ಬರುತ್ತೆ ಅನ್ನೋದನ್ನು ಯಾರಿಗಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ನಮಗೆ ಗೊತ್ತಿಲ್ಲ ಈ ಒಂದು ಸಂವಿಧಾನದಲ್ಲಿ ಇಂತಹ ಒಂದು ವಿಚಾರಗಳು ಹೊಸದಾಗಿ ಸೇರ್ಪಡೆ ಆಗಿದೆಯಾ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಮೊದಲೇ ಸೇರ್ಪಡೆಗೊಳಿಸಿ ಸಂವಿಧಾನವನ್ನು ರೆಡಿ ಮಾಡಿದಾರಾ ಅಂತ.
ಅಂದರೆ ವಯಸ್ಸಾಯಿತು, ಅವ್ರು ಏನು ಬೇಕಾದರೂ ಮಾಡ್ಬೋದು, ಎಷ್ಟೇ ದ್ವೇಷನ ಭಾಷಣ ಮಾಡ್ಬೋದು, ಅಶಾಂತಿಯನ್ನು ಸೃಷ್ಟಿಸಬಹುದು, ಅಥವಾ ಏನು ಕರಾವಳಿಯನ್ನು ಬೆಂಕಿ ಹಾಕಿ ಹೊತ್ತಿಸ್ಬೋದು ಅನ್ನೋಂತಹ ವಿಚಾರಗಳೇನಾದರೂ ಇವೆಯಾ ಅನ್ನೋದನ್ನು ಸಂವಿಧಾನದಲ್ಲಿದೆಯಾ ಅಥವಾ ಕಾನೂನು ವ್ಯವಸ್ಥೆಯಲ್ಲಿದೆಯಾ ಅಥವಾ ಹೈಕೋರ್ಟ್ಗೆ ಯಾರಾದರೂ ಇಂತಹ ಒಂದು ಸ್ಪೆಷಲ್ ಆರ್ಡರನ್ನು ಕೊಟ್ಟಿದ್ದಾರೆ ಅನ್ನೋಂತಹ ವಿಚಾರವನ್ನು ಕೂಡ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.